ವಿಷ್ಣುವರ್ಧನ್ ಕಾರ್ ನೋಡಿ ಗೈಸ್. ಟಾಪ್ ಸ್ಪೀಡ್ ನೋಡಿ 87 ಹೋಗುತ್ತೆ. ಇಂಜಿನ್ ಪವರ್ ಸ್ಪೆಸಿಫಿಕೇಶನ್ ಎಲ್ಲ ಇದೆ. ಈ ಕಡೆ ಸೈಡ್ ಬಂತು ಅಂದರೆ ನಿಮಗೆ ಫುಲ್ ಎತ್ತಿನ ಗಾಡಿಗಳು ಫಸ್ಟ್ ವರ್ಷನಿಂದ ಕೊನೆ ವರ್ಷನವರೆಗೆ ಇಲ್ಲಿ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಟೈರ್ ನೋಡಪ್ಪ ಎಷ್ಟು ದೊಡ್ಡದಿದೆ ಗೈಸ್. ಇವಾಗ ಪಯಣ ಮ್ಯೂಸಿಯಂ ಬಂದ್ವಿ. ಟೈರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಬೆಳಗ್ಗೆ ಆ್ಯಕ್ಚುಲಿ ಬೇಟ್ ಎದ್ದಿದ್ದೆ, ಹಾಗಾಗಿ ಇವಾಗ ಒಂಚೂರು ನಿದ್ರೆ ಎಳಿತಿದೆ, ಕಣ್ಣು ಎಳಿತಾ ಇದೆ. ಏನಾದರೂ ಒಂದು ಕೋಲ್ಡ್ ಜ್ಯೂಸು ಇಲ್ಲ ಟೀ ಏನಾದ್ರು ಕುಡ್ದೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಬೇಕು ಇಲ್ಲಿಂದ ಹೋಗುವಾಗ. ಮತ್ತು ಇನ್ನೊಂದು ಗೈಸ್, ನಾನು ಇವತ್ತು ಬೈಕ್ ಓಡಿಸ್ತಿದ್ದೀನಿ ಅಂದರೆ ಒಂದು ಥರದಲ್ಲಿ ಕಾರಣ ಇವನೇ. ಯಾಕಂದರೆ ನನ್ನ ಸೈಟಲ್ಲಿ ಕಳಿಸ್ಕೊಟ್ಟಿದ್ದ ಪುಣ್ಯಾತ್ಮ ಇವನು. ಸ್ವಲ್ಪ ಬಿಟ್ಟರೆ ಗಾಡಿ ನಮ್ಮನೆ ಆಡ್ತಿದ್ರೆ ಗಾಡಿ. ಪವರ್ ಚೆನ್ನಾಗಿದೆ. ಅದು ಸ್ಪೋರ್ಟ್ಸ್ ಮೋಡಲ್ಲಿ ಇದ್ದರೆ ಹಾಗೆ ಅದು. ಸುಮಾರು ಟೈಮ್ ಆಗಿತ್ತು ಕಣ ಸ್ಪೋರ್ಟ್ಸ್ ಪೊಸಿಷನಲ್ಲಿ ಕೂತಿ. ಓಕೆ ಗೈಸ್, ಇವಾಗ NS ಓಡಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಗೈಸ್, ನಾನು ಇವತ್ತು ಬೈಕ್ ಓಡಿಸ್ತಿದ್ದೀನಿ ಅಂದರೆ ಒಂದು ಥರದಲ್ಲಿ ಕಾರಣ ಇವನೇ. ಯಾಕಂದರೆ ನನ್ನ ಸೈಕಲ್ ಕಳಿಸ್ಕೊಟ್ಟಿದ್ದ ಪುಣ್ಯಾತ್ಮ ಇವನು. ಸೈಕಲ್ ಒಂಚೂರು ಗೊತ್ತಿದ್ದಿಲ್ಲ ಓಡಿಸೋಕ್ಕೆ. ಪಾಪ ಎಷ್ಟು ಕಷ್ಟಪಟ್ಟಿದ್ದಾನಂದರೆ ನನ್ನ ಸೈಕಲ್ ಕಳ್ಸೋಕ್ಕೆ ಇವನು. ಪಾಪ ಇವನ್ ಸೈಕಲಲ್ಲಿ ಬೀಳಿಸಿದ್ದೆ ಒಂದು ಸತಿ ಅಲ್ಲ ಸುಮಾರು ಸತಿ ಬೀಳಿಸಿದ್ದೆ ಪಾಪ ಇವನ್ ಸೈಕಲು. ಇವನ ಹತ್ರ 2 ಸೈಕಲ್ ಇತ್ತು ಅವಾಗ. ಒಂದು ಹರ್ಕ್ಯುಲೆಸ್ಸು ಮತ್ತು ಇನ್ನೊಂದು ಯಾವುದೋ ಇತ್ತಪ್ಪ, ಮರ್ತೋಗಿದೆ ನನಗೆ. ಬಟ್ ತುಂಬ ಕಷ್ಟಪಟ್ಟು ಸೈಕಲ್ ಕಳಿಸ್ಕೊಟ್ಟ. ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಸ್ಕೂಟಿ ಕಲಿತೆ. ಅದಾದಮೇಲೆ ಬೈಕು ಕಲಿತೆ. ಅದೆಲ್ಲ ಒಂದು ದಿವಸ ಸ್ಟೋರಿ ಹೇಳ್ತೀನಿ ನಿಮಗೆ, ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಈ 2 ವೀಲರಲ್ಲಿ. ಗಾಯ್ಸ್, ಈ ಬಿಸಿಲಿಗೆ ಯಪ್ಪ ದೇವ್ರೆ. ನೋಡಿ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದು. ನೋಡಿರ್ತೀರ ನಮ್ಮ ಲಾಗಲ್ಲ ನೋಡಿ ಅಂತ. ಪಯಣ ಕಡೆ ಹೊರಡ್ತಾ ಇದ್ದೀವಿ. ದಾನಿಶಿಗೆ ರೂಟ್ ಗೊತ್ತಾಯ್ತು, ಅವ್ನು ಮೈಸೂರಲ್ಲೇ ಇರೋದ್ರಿಂದ ಅವ್ನಿಗೆಲ್ಲ ರೂಟ್ ಗೊತ್ತು. ಗೈಸ್, ಇವಾಗ ಪಾರ್ಕಿಂಗ್ ಹತ್ರ ಬಂದ್ವಿ. ಎಲ್ಲಾದರೂ ಒಂದು ಒಳ್ಳೆ ನೆರಳು ನೋಡಿ ಹಾಕ್ಕೊಡೋಣ. ಸ್ವಲ್ಪ ಬಿಟ್ಟರೆ ಗಾಡಿ ನಮ್ಮನೆ ಆಡ್ತಿದ್ರೆ ಗಾಡಿ. ಪವರ್ ಚೆನ್ನಾಗಿದೆ. ಅದು ಸ್ಪೋರ್ಟ್ಸ್ ಮೋಡಲ್ಲಿ ಇದ್ದರೆ ಹಾಗೆ ಅದು. ಟೈರ್ ನೋಡಪ್ಪ ಎಷ್ಟು ದೊಡ್ಡದಿದೆ ಗೈಸ್. ಇವಾಗ ಪಯಣ ಮ್ಯೂಸಿಯಂ ಬಂದ್ವಿ. ಟೈರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಗಾಡಿ ತೊಗೊಂಡೋಗೋಣ. ಕಾರ್ಗೆ ಎಷ್ಟು ಟೈರ್ ಹೊರಗಡೆ ಒಂದು 10 ಕಾರ್ ಹಾಕ್ಬೋದು ಅಂತ. ಅದಕ್ಕೇನು ಜಾಸ್ತಿನೇ ಆಗ್ಬೋದಾದ್ರೆ ಅದರಲ್ಲಿ ಕಾಲ್ ಭಾಗನೇ ಇರೋದು ಟೈರು. ಮುಂದ್ಗಡೆ ಟೈರ್ ಇಲ್ಲ, ಬರೀ ಮುಂದೆ ಮಾತ್ರನಾ? ಇದು ವೀರೇಂದ್ರ ಗಿಡದೇ ಇರಬೇಕು. ಅದು ಸಮೇತ ಅಲ್ಲಿ ನೋಡಿದ್ದೆ. ಅಲ್ಲಿ ಒಂದ್ಸತಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಕಾರ್ ಮ್ಯೂಸಿಯಮಲ್ಲಿ ಫೋಟೋ ತೆಗಿಯುವಂತ ಇತ್ತಿಲ್ಲ ಆ ಟೈಮಲ್ಲಿ. ಇವಾಗ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಆವಾಗ ಫೋಟೋ ತೆಗಿಯುವಂತ ಇತ್ತಿಲ್ಲ. ಹಂಗೆ ನೋಡ್ಕೊಂಡೆಲ್ಲ ಬಂದಿದ್ದೆ. ಅದು ಒಂದು 5 ವರ್ಷ ಬ್ಯಾಕು, 10th ಪಾಸ್ ಆದಾಗ. ವಿಡಿಯೋ ಅಲೋ ಇದ್ರೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಗೈಸ್, ಇವಾಗ ದಾನಿಶ್ ಅವರು ಟಿಕೆಟ್ ತೊಗೊಳಕ್ಕೆ ಹೋದರು. ಅಲ್ಲಿ ಪಾಪ ಕ್ಯೂಯಲ್ಲಿ ನಿಂತಿದ್ದಾರೆ ನೋಡಿ. ನಾನು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಬಿಸಿಲಲ್ಲಿ ರೈಡ್ ಮಾಡ್ಕೊಂಡ್ಬಂದು ಇಲ್ಲೊಂದು ಸ್ವಲ್ಪ ತಂಪಿತ್ತ, ಹಾಗೆ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಪಾಪ ಅವರೇ ನಿಂತರು ಕ್ಯೂವಲ್ಲಿ. ಬೆಳಗ್ಗೆ ಆ್ಯಕ್ಚುಲಿ ಬೇಟ್ ಎದ್ದಿದ್ದೆ, ಹಾಗಾಗಿ ಇವಾಗ ಒಂಚೂರು ನಿದ್ರೆ ಎಳಿತಿದೆ, ಕಣ್ಣು ಎಳಿತಾ ಇದೆ. ಏನಾದರೂ ಒಂದು ಕೋಲ್ಡ್ ಜ್ಯೂಸು ಇಲ್ಲ ಟೀ ಏನಾದ್ರು ಕುಡ್ದೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಬೇಕು ಇಲ್ಲಿಂದ ಹೋಗುವಾಗ. ಗೈಸ್, ಟಿಕೆಟ್ ಬಂದು 75 GoProದು 120 ರೂಪಾಯಿ ಕಟ್ಟಬೇಕು. ಕಟ್ಟಿದ್ವಿ. ಕ್ಯಾಮ್ರಾ ಫ್ರೀ. ಮೊಬೈಲ್ ಕ್ಯಾಮ್ರಾ ಫ್ರೀ. ಯಾವುದೇ ಚಿಕ್ಕ ಕ್ಯಾಮ್ರಾ ಇರಲಿ 120 ರೂಪೀಸ್ ಕೊಡಬೇಕು. ಹೌದು, ಇದು ಶ್ರೀ ಡಾಕ್ಟರ್ ವೀರೇಂದ್ರ. ಇವ್ರದ್ದು ವೀರೇಂದ್ರ ಹೆಗಡೆ ಅವ್ರದ್ದು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಮ್ಯೂಸಿಯಂ ಇದೆ, ಬಟ್ ಫೋಟೋಗ್ರಫಿ ಅಲೋ ಇಲ್ಲ. ಇಲ್ಲೇನೋ ಇದೆ ನೋಡಿ. ಹೆಂಗೈತೆ ಅಂತ ಕರೆಕ್ಟ್ ಡಿಸೈನು ಮ್ಯೂಸಿಯಂ ಹೆಂಗೈತೆ ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿದ್ದು ಇಲ್ಲಿ ತೋರಿಸಿದ್ದಾರೆ ನೋಡಿ. ಆ್ಯಕ್ಚುಲಿ ಫ್ರಂಟ್ ತೋರಿಸಿದ್ನಲ್ಲ ಟೈರು, ಅದಿದು ಅರ್ಧ ಟೈರು. ಧರ್ಮಸ್ಥಳದಲ್ಲಿ ಆ್ಯಕ್ಚುಲಿ ವೀಡಿಯೋಗ್ರಫಿ ಅಲೋ ಇಲ್ಲ, ನೋಡ್ಬೋದು. ಇವಾಗ ಏನಂತ ಗೊತ್ತಿಲ್ಲ. 3 years ಬ್ಯಾಕ್ ನಾನು ಹೋದಾಗ ವೀಡಿಯೋಗ್ರಫಿ ಅಲೋ ಇತ್ತಿಲ್ಲ, ಫೋಟೋಸು ತೆಗಿಯಂಗಿತ್ತಿಲ್ಲ. ತೆಗ್ದಿದ್ರೆ ಅಲ್ಲೇ ಡಿಲೀಟ್ ಮಾಡಿಸೋರು. ಹಳೇ ಕಾರ್ ಇದೆ ನೋಡಿ. ಟಾಪ್ ಸ್ಪೀಡ್ ನೋಡಿ 87 ಹೋಗುತ್ತೆ. ಇಂಜಿನ್ ಪವರ್ ಸ್ಪೆಸಿಫಿಕೇಶನ್ ಎಲ್ಲ ಇದೆ. ಹಾರ್ಸ್ ಪವರ್ ಇದೆ, ಮತ್ತು ಸ್ಮಾಲ್ ಸಿಲಿಂಡರ್ ಎಷ್ಟಿದೆ ಅಂತ ಇದೆ. 4 ಸ್ಪೀಡ್ ಟ್ರಾನ್ಸ್ಮಿಷನು. ಗಾಡಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ಟ್ಯಾಂಡರ್ಡ್ ಹೆರಾಲ್ಡ್. ದಾನಿಶು, ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಒಂದು ರೌಂಡ್ ಕೊಡ್ತಾರೆ, ಕೇಳಿ ನೋಡು. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟವ್ರೆ, ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟವ್ರು ನೋಡು. ಹಳೇ ಕಾಲದ ಎತ್ತಿನ ಗಾಡಿ ನೋಡಪ್ಪ. ಅದು ನೋಡೋದೇನೋ ನೀನು ಒಂದು ರೌಂಡ್ ಕೇಳಬೇಕಿದ್ದಾನೆ. ದುಡ್ಡು ಕಟ್ಟಿರೋದಕ್ಕೆ ಮೈಸೂರಲ್ಲಿ ಒಂದೆರಡು ನೋಡಿದೆ, ಬಟ್ ರೇಟೆಲ್ಲ ಏನಂತ ಗೊತ್ತಿತ್ತಿಲ್ಲ. ಆ ಕಾಲದಲ್ಲಿ ನೋಡು ಮರದ ಟಯರ್ ಹೆಂಗೆ ಮಾಡಿದಾರಂತ. ಇದು ಮುಂಚೆ ಈ ರೀತಿ ಬರೋದು, ಅದಾದಮೇಲೆ ಈ ರೀತಿ ಆಯಿತು, ಅದಾದಮೇಲೆ ಈ ರೀತಿ ಆಯಿತು, ಅದಾದಮೇಲೆ ಫೈನಲ್ ಬಂದಿದ್ದು ಅನಿಸುತ್ತೋ.
ಬರ್ತಾ 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 ಹಿಂಗೆ ಬಂದಿದೆ ಅನ್ಸುತ್ತೆ ಅದು. ಇಂಜಿನ್ ನೋಡಿ ಯಾವುದೋ ಇದು, ಇಲ್ಲೆಲ್ಲ ಹಾಕಿಲ್ಲ ನಿಮಗೆ ತೋರಿಸುವ ಅಂದರೆ. ಇಲ್ಲಿ ನೋಡಿ ಸೋಲೆಕ್ಸ್ ಕಾರ್ಬೊರೇಟರ್ದು ಫಂಕ್ಷನ್ಸ್ ಏನಾಗುತ್ತೆ ಅಂತ ತೋರಿಸಿದ್ದಾರೆ. ಮತ್ತು 2 ಸ್ಟ್ರೋಕ್ ಇಂಜಿನ್ದು ಇದೆ ನೋಡಿ, 2 ಸ್ಟ್ರೋಕ್ ಇಂಜಿನು ಆಗಿನ ಕಾಲದು. ಹೌದು, ಈ ನಿಮ್ಮದು RH ಎಲ್ಲ ಬರುತ್ತಲ್ಲ ಅದರ ಇಂಜಿನ್ದು ಕಾಂಪೊನೆಂಟ್ ತೋರಿಸಿದ್ದಾರೆ. 4 ಸ್ಟ್ರೋಕ್ ಇಂಜಿನು. ಇದು ಆ್ಯಕ್ಚುಲಿ ಬೋರ್ವೆಲ್ದ ಅಂತ ಇದಲ್ಲ, ಆ್ಯಕ್ಚುಲಿ ಬೋರ್ವೆಲ್ದು ಇರಬೇಕು, ಗೊತ್ತಿಲ್ಲ. ಇನ್ಸ್ಟಿಟ್ಯೂಷನ್ ಮಾಡಲ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಕಾರು, ಪೆಟ್ರೋಲ್ ಇಂಜಿನ್ ಕಾರ್ ಇಟ್ಟಿದ್ದಾರೆ ನೋಡಿ. ಯಾವ ಕಾರ್ ಅಂತ ಗೊತ್ತಿಲ್ಲ. ಇವತ್ತು ನಮ್ಮನ್ನ ಹಾರ್ಲೇ ಬಿಡ್ತಾ ಇಲ್ಲ ಅಂತ. ಆಗಸ್ಟ್ 12/6 ಹಾರ್ಲೆ. ಈ ಕಡೆ ಸೈಡ್ ಬಂತು ಅಂದರೆ ನಿಮಗೆ ಫುಲ್ ಎತ್ತಿನ ಗಾಡಿಗಳು ಫಸ್ಟ್ ವರ್ಷನಿಂದ ಕೊನೆ ವರ್ಷನವರೆಗೆ ಇಲ್ಲಿ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಹಳೇ ಕಾಲದ್ದು ರಾಜಂದೀರ್ ಕಾರ್ ನೋಡಿ ಇಲ್ಲಿ. ಒಂದು ರೌಂಡ್ ಸಿಕ್ಕಿದ್ರೆ ಟ್ರೈ ಮಾಡ್ಬೋದಿತ್ತು. ಯಾವುದೋ ಫಿಲಮಲ್ಲಿ ನೋಡಿದೆಪ್ಪ ಇದು 521. ಸಾಕಾಗಿದೆ. ಟಾಪ್ ಸ್ಪೀಡು ಎಷ್ಟು 80 ಕಿಲೋಮೀಟರ್ಸ್ ಹೋಗುತ್ತೆ. ಹಾರ್ಸ್ ಪವರು 100 BHP ಇದೆ. ಆ್ಯಕ್ಚುಲಿ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಟ್ರಾನ್ಸ್ಮಿಷನ್ 3 ಸ್ಪೀಡು ಟ್ರಾನ್ಸ್ಮಿಷನ್ ಅನಿಸುತ್ತೆ ಇದು. ಕೈಯಲ್ಲಿ ಬರುತ್ತೆ ಅಲ್ಲ ಗೇರು, ಅದು 3 ಸ್ಪೀಡ್ ಅಂದರೆ. ನಮ್ಮದು ಬಂತು ನೋಡಿ ವೈಟ್ ಸೆಕ್ಷನ್, ಜಾವ ವಾವ್. ನೋಡಿ ಅದು ರಾಜದೂತ್ ಅಲ್ಲಿದೆ. ಮತ್ತು ಟ್ರೈಂಪಿಂದು ಒಂದು ಗಾಡಿ ಇದೆ, ಓಲ್ಡ್ ಟ್ರೈಂಪ್ ಸ್ಟ್ರೀಟ್ ಟ್ವಿನ್ ಅಂತ ಏನೋ ಇದೆ. ವಿಕ್ಟೋರಿಯಾ ಇದೆ ನೋಡಿ. ಮತ್ತು ಚೇತಕಲ್ಲೂ ಸುಮಾರು ವೆರೈಟೀಸ್ ಇದೆ. ರಾಯಲ್ ಎನ್ಫೀಲ್ಡ್ ನೋಡಿ. ಬಟ್ ಇದು ರಾಯಲ್ ಎನ್ಫೀಲ್ಡಲ್ಲಿ ಯಾವ ಮಾಡಲ್ ಅಂದರೆ ಇದು ಬರುತ್ತೆ ಗೊತ್ತಾ ನಿಮಗೆ, ಹಳೆ ಮಾಡಲು. ಉಲ್ಟಾ ಗೇರ್ ಆ ಕಡೆ, ಬ್ರೇಕ್ ಈ ಕಡೆ. ಅಲ್ಲೇ ಇದೆ ನೋಡಿ, ಬ್ರೇಕ್ ಈ ಕಡೆ, ಗೇರ್ ಆ ಕಡೆ. ಚೇತಕ್ಗಳು ನೋಡಿ. ಮತ್ತು ಕೈನಾಟಿಕ್ ಹೋಂಡಾ ನೋಡಿ. ಮತ್ತು ಹಳೆ ಕಾಲದ ಲೂನಾ ನೋಡಿ. ಇಲ್ಲಿ ಲೂನಾ ಇದೆ ಅಲ್ಲ, ಪೆಡಲಿನ್ ಮಾಡ್ಕೊಂಡು ಹೋಗೋ ಅಂಥ ಲೂನಾ ಇದು. ಪೆಡ್ಲಿಂಗ್ ಎಕ್ಸ್ಲೇಟರ್ ಎರಡೂ ಇರುತ್ತೆ. ಮತ್ತು ಹಳೆ ಕಾಲದ್ದು ಬೈಕ್ ಇದೆ, ಕಾರ್ ಇದೆ. ಫ್ಯಾನ್ ನೋಡಿ ಗೈಸ್ ಎಷ್ಟು ದೊಡ್ಡದು ಅಂತ. ಹಳೆ ಕಾಲದ ವೀಲ್ ಕ್ಯಾಪ್ಗಳು ನೋಡಿ. ಇವಾಗ ನಾವು ಅಲಾಯ್ಸು ಅದು ಇದು ಹೇಳ್ತೀವಲ್ಲ ಅದೇ ರೀತಿ. ಫಾಗ್ ಲ್ಯಾಂಪ್ಸು ಮತ್ತು ಹೆಡ್ಲೈಟ್ಸ್ ಎಲ್ಲ ಇದೆ. ಸ್ಟೇರಿಂಗ್ ವೀಲ್ಸ್ ನೋಡಿ ಹಳೆ ಕಾಲದ ಹೆಂಗಿದೆ ಅಂತ ನೋಡಿ ಗೈಸ್. ಇಲ್ಲಿ ಪ್ಯಾರಾಚೂಟು ಗೈಸ್ ನೋಡಿ. ಚೇತಕ್ಕು ಕೆಳಗಡೆ ಫ್ಲೋರಲ್ಲೂ ಇದೆ. ಆರ್ಮಿ ಗಾಡಿ ನೋಡಿ ಇಲ್ಲಿ. ಯಾವ ಟೈರ್ ನೋಡಿದೆ ಅನಿಶು ಕಾರ್. ಹ್ಞೂ ಅದೇ ನಾನು ಹೇಳಿದೆ ಅಲ್ವಾ, ವಿಷ್ಣುವರ್ಧನ್ ಸರ್ದು ಕಾರ್ ಅಲ್ಲಿದೆ ನೋಡಿ, ತೋರಿಸ್ತೀನಿ ನಿಮ್ಗೆ ಅದನ್ನೂ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಮಿ ರಿಲೇಟೆಡ್ ಅನಿಸುತ್ತೆ ಇದೆಲ್ಲ. ನಿಮ್ಗೆ ಏನಾದರೂ ಮೋಟರ್ ಸೈಕಲ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಈ ಜಾಗಕ್ಕೆ ಬರ್ಬೋದು. ಎಲ್ಲ ಥರ ವೆಹಿಕಲ್ಗಳು ನೋಡ್ಬೋದು ನೀವು. ಶ್ರೀ ಧರ್ಮಸ್ಥಳದ ಲಾರಿಗಳು ಅನಿಸುತ್ತೆ ಇದೆರಡು ಶಿಫ್ಟ್ ಮಾಡಿಸಿರೋದು. ಲಾರಿ ನೋಡಿದ್ರೆ ಭಯ ಆಯ್ತಿದೆ. ನೀವು ಆರ್ಡಿನರಿ ಸ್ಟೇರಿನ್ ಒಂಚೂರು ಕಟ್ಟಾಗ್ಬಿಟ್ಟು ಅಂದರೆ ಎಷ್ಟು ತಿರ್ಸ್ಬೇಕು ಗೊತ್ತಾ ಇದು. ಆದರೆ ಈ ಗಾಡಿಗಳು ಎಲ್ಲೂ ಇಲ್ಲ ಇವಾಗ ಅಲ್ಲ. ಹೌದು, ರೋಡಲ್ಲಂತೂ ಸಿಗಲ್ಲ ಬಿಡಿ ನೋಡೋಕ್ಕೆ. ಮ್ಯೂಸಿಯಮ್ ಎಲ್ಲಾದರೂ ನೋಡ್ಕೊಳ್ಳೋಣ. ಸಾಕಾಗಿದೆ. ವಿಷ್ಣುವರ್ಧನ್ ಕಾರ್ ನೋಡಿ ಗೈಸ್, 1983. ಅಲ್ಲೇ ಕಟ್ಔಟ್ ಸಮೇತ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು ಕರೆಕ್ಟು. ಮಿಕ್ಕಿದೆಲ್ಲ ರೈಟ್ ಹ್ಯಾಂಡು. ಹಾಂ, ಮಿಕ್ಕಿದೆಲ್ಲ ರೈಟ್ ಹ್ಯಾಂಡು. ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಇದ್ದ ಕಾರ್ ಕ್ರೇಜೇ ಬೇರೆ ರೀತಿ. ಆಲ್ಮೋಸ್ಟ್ ಆ ಟೈಮಲ್ಲಿ ಒಂದು ಒಳ್ಳೆ ಕಾರ್ ಕ್ರೇಜ್ ಇದ್ದ ಮನುಷ್ಯ ಅಂದರೆ ಒಂದು ವಿಷ್ಣುವರ್ಧನ್, ಇನ್ನೊಂದು ಶಂಕರ್ ನಾಗ್ ಅವರಿಗೂ ಸಮೇತ ಒಳ್ಳೆ ಕ್ರೇಜ್ ಇತ್ತಂತೆ. ಪ್ರೀಮಿಯರ್ ಪದ್ಮಿನಿ ಅಂತೀವಲ್ಲ ನೋಡಿ. 1964 12,000 ಅಷ್ಟೇ ಕಾರು. 12,000 ಗದೆ ಕಾರಿ. ಇವಾಗ 12,000ಕ್ಕೆ ಸೈಕಲ್ ಬರೋದು ಡೌಟೇ ಗೈಸ್ ನೋಡಿ. ಇಲ್ಲಿ 12,000 ಅಂತ ಆ ಕಾಲದಲ್ಲಿ. ಇವಾಗೆಲ್ಲ ಸೈಕಲ್ ಬರೋದು ಡೌಟೇ ಆ ದುಡ್ಡಿಗೆ. ಮಸ್ತ್ ಇದೆ ಮಾತ್ರ. ನೀವು ಒಂದ್ಸತಿ ಮೈಸೂರು ಕಡೆ ಬಂದಾಗ ಬಂದೋಗಿ ಪಯಣ ಮ್ಯೂಸಿಯಂ ಅಂತ. ಆ ಧರ್ಮಸ್ಥಳದಲ್ಲಿ ಸಮೇತ ಮ್ಯೂಸಿಯಂ ಇದೆ ವೆಹಿಕಲ್ಸ್ದು. ಬಟ್ ಅಲ್ಲಿ ಫೋಟೋ ಶೂಟೆಲ್ಲ ಅಲೋ ಮಾಡ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ ಪ್ರಾಬಬಲಿ. ಇಲ್ಲಿ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ತೊಗೊಳ್ತಾರೆ. ಕ್ಯಾಮ್ರಾ ಇತ್ತು ಅಂದರೆ ಮಾತ್ರ. ಅಕಸ್ಮಾತ್ ಫೋನಲ್ಲೇ ತೆಗಿತೀವಿ ಅಂದರೆ ಏನೋ ಚಾರ್ಜಸ್ ಏನಿಲ್ಲ. ನೀವು ಬಂದು ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಇದು ಜಾಗ್ವಾರ್ ನೋಡಿ ಇಲ್ಲಿ. K21 ಯಾವ ಸ್ಟೇಟ್ ಹೇಳಿ? ಇದು
ಪುತ್ತೂರು ಪುತ್ತೂರು 20 ಅಂತ 21 ಓಕೆ ಗಣೇಶ್ದೊಂದು ಮೂವಿ ಉಂಟು ಗೊತ್ತಾ? ಹೊಡಿ 9. ಹಾಂ, ಹೊಡಿ 9 ಮೂವಿಲಿ ಮನೆ ಮೇಲೆ ಹೋಗಿ ನಿಲ್ಸ್ತಾರೆ ಗೊತ್ತಾ ರಾತ್ರಿ ಕುಡ್ದು ಡ್ಯಾನ್ದಲ್ಲಿ. ಅದೈತೆ. ಮತ್ತೆ ಕ್ಲೈಂಬ್ ರೇಸಿಂಗ್ ಅಲ್ಲಿ ಇದು ಹಿಲ್ ಕ್ಲೈಂಬ್ ರೇಸಿಂಗ್ ನೋಡಿಲ್ಲ, ಗಣೇಶ್ದು ನೋಡಿದ್ದೆ. ಅದು ಹೊಡಿ 9 ಅವನೇ ಮನೆ ಬೆಳಗ್ಗೆ ಎಂತ ಡೋರ್ ಓಪನ್ ಮಾಡಿ ಇಳಿಯಕ್ಕೆ ನೋಡಿದ್ರೆ ಕೇಳಿ ಪಾತಾಳ. ಹಾಂ, ಇದಕ್ಕೆಲ್ಲ ಈಡಿನ ಗಾಡಿಗಳು ಬುದ್ದಿದ್ರೆ ಇದ್ರದ್ದು ಒಂದು ಪೇಂಟ್ ಕಿತ್ತೋಗ್ಬೋದೇನೋ ಅಷ್ಟೇ. ಈಡಿನ ಗಾಡಿಗಳದ್ದು ಇಡೀ ಬಂಪರ್ ಟು ಬಂಪರೇ ಹೋಗ್ಬಿಡ್ತದೆ. ಆಗಿನ ಕಾಲದ ಎಲೆಕ್ಟ್ರಿಕ್ ಗಾಡಿ ನೋಡಿ ಇದು ರಿವೋ ಎಲೆಕ್ಟ್ರಿಕ್. JCB ನೋಡಿ ಇಲ್ಲಿ ಪುಟಾಣಿ JCB. ಪರವಾಗಿಲ್ಲ ಹಂಗಾದ್ರೆ. ಆಗಿನ ಕಾಲದಲ್ಲೂ ಎಲ್ಲ ಇತ್ತಲ್ವಾ? ಇವಾಗ ಆದರೆ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಅದು ಇದೆಲ್ಲ ಚೆನ್ನಾಗಿದೆ ಅಂತ ಅಷ್ಟೇ. ಮಂಜುಳ್ಳಿ ಅಂತಾರ ಇದು ದೈವ ಆರಾಧನೆದು ಏನಂತಂದರೆ ಒಂದು ವಿಗ್ರಹನೋ ಆ ರೀತಿಯನ್ನು ಹೇಳ್ತಾರಲ್ಲ, ಅದು ಮುಖವಾಡನೋ ಆ ರೀತಿಯನ್ನು ಹೇಳ್ತಾರೆ. ಪದ ಸರಿ ಗೊತ್ತಿಲ್ಲ, ಗೊತ್ತಿದ್ದವರು ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಇದೆಲ್ಲ ಹಳೆಯ ಕಾಲದ್ದು ಅಡುಗೆ ಮನೆ ವಸ್ತುಗಳು. ಹಳೆಯ ಕಾಲದ್ದು ಟೈಪ್ ರೈಟರ್ ನೋಡಿ ಗೈಸ್. ಅಲ್ಲಿ ಗನ್ಗಳು ಕಲೆಕ್ಷನ್ಸ್ ಇದೆ. ಗನ್ ಆ ಕಡೆ ಮತ್ತು ಈ ಕಡೆ ಕತ್ತಿಗಳು ಕಲೆಕ್ಷನ್ಸ್ ಇದೆ. ರೈಫಲು. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ರಂಗನ್ ತಿಟ್ಟುವಲ್ಲ ನೋಡೋಣ. ರಂಗನ್ ತಿಟ್ಟು ಹೋಗೋಣ ಅಂತಿದ್ದೀನಿ. ಹಾಂ, ಅಲ್ಲಿ ನೀರು ಬೇಸಿಗೆ ಇರೋದ್ರಿಂದ ಕಡಿಮೆ ಇರ್ತದೆ. ನೋಡೋಣ. ಮತ್ತು ಮನ್ಸು ನಮ್ಮದು ಹೇಳ್ದಂಗೆ ಪ್ಲ್ಯಾನ್ ಅಂತೂ ಆಗಿಲ್ಲ ಯಾವತ್ತೂ. ಹೌದು, ನಾವು ಪ್ಲ್ಯಾನ್ ಆಗ್ತಿರೋದು ಒಂದು, ಇಲ್ಲಿ ಆಗ್ತಿರೋದು ಒಂದು. ಈ ಲಾಟ್ನ ಇಲ್ಲಿ ಎಂಡ್ ಮಾಡಿರ್ತೀನಿ. ಮುಂದಿನ ಲಾಗಲ್ಲಿ ಎಲ್ಲಿರ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ.